छत्रपति वीर शिवा चमके तेज तिलक तलवार शिवाजी हो शंभु रूप अवतार ಕೇಸರಿ ಧ್ವಜದ ಹಾರಾಟ ಯುವ ಪಡೆಯ ಆರ್ಭಟ ಸಾಂಸ್ಕೃತಿಕ ನಗರಿ ಮುನವಳ್ಳಿಯಲ್ಲಿ ಹಿಂದವಿ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರ ಅದ್ದೂರಿ ಜಯಂತ್ಯೋತ್ಸವ. ಮುನವಳ್ಳಿ ಪಟ್ಟಣದಲ್ಲಿ ಹಿಂದೂ ಯುವಕರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದರು. ಈ ದೃಶ್ಯ ಕಂಡು ಬಂದಿರೋದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಪರಂಪರೆಯುಳ್ಳ ಹಾಗೂ ಸಾಂಸ್ಕೃತಿಕ ನಗರಿ ಮುನವಳ್ಳಿ ಪಟ್ಟಣದಲ್ಲಿ. ಕೇಸರಿ ಧ್ವಜಗಳ ಅದ್ದೂರಿ ಹಾರಾಟ. ಮುನವಳ್ಳಿ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಶಿವಾಜಿ ಮಹಾರಾಜರ ಮೂರ್ತಿ ಭವ್ಯ ಮೆರವಣಿಗೆ. ಮುನವಳ್ಳಿ ಬಸ್ ಸ್ಟ್ಯಾಂಡ್ ಹಿರೇ ಅಗಸಿ ಮಾರ್ಗವಾಗಿ ಪ್ರಮುಖ ಬೀದಿಯಲ್ಲಿ ಹಾಯ್ದು ಸೊಲಕಟ್ಟಿ ಅಗಸಿ ಓಣಿ ತಲುಪಿತು. ಹಿಂದವಿ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ ಜಯಂತ್ಯೋತ್ಸವ ಸಂಭ್ರಮಾಚರಣೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ 90 ಕನ್ನಡ. ಇದು ಜನರ ಮನಸ್ಸಿನ ವಾಹಿನಿ. ಇವತ್ತು ಮುನವಳ್ಳಿ ಪಟ್ಟಣದಲ್ಲಿ ಶ್ರೀರಾಮ್ ಸೇನೆಯ ಒಂದು ಸಂಘಟನೆಯಿಂದ, ವಿಶ್ವ ಹಿಂದೂ ಪರಿಷತ್ ಸಂಘಟನೆಯಿಂದ ಅನೇಕ ಹಿಂದೂಪರ ಸಂಘಟನೆಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಇರಬಹುದು, ಎಲ್ಲ ಹಿಂದೂ ಬಾಂಧವರು ಕೂಡಿ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ 9ನೇ ವರ್ಷದ ಅತ್ಯಂತ ವಿಜೃಂಭಣೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯ ಮೆರವಣಿಗೆಯನ್ನು ಹಾಗೂ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜ್ ಇವತ್ತು ಭಾರತ ದೇಶದ ಎಲ್ಲ ಯುವಕರಿಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅಂತಹ ಒಂದು ಆದರ್ಶ ವ್ಯಕ್ತಿಯ ಇವತ್ತು ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಮುನವಳ್ಳಿಯ ಎಲ್ಲ ಯುವಕರು ಸೇರಿಕೊಂಡು ವಿರೂಪಾಕ್ಷ ಮಾಮನಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ಅನೇಕ ವಿಜೃಂಭಣೆಯಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕೂಡಿಕೊಂಡಿರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀರಾಮ್ ಸೇನೆಯ ಕಾರ್ಯಕರ್ತರಿರ್ಬೋದು, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿರ್ಬೋದು, ಎಲ್ಲ ಹಿಂದೂಪರ ಸಂಘಟನೆಗಳು ಯುವ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುನವಳ್ಳಿ ಪಟ್ಟಣದ ಎಲ್ಲ ಹಿರಿಯರು, ಪೂಜ್ಯರು, ರಾಜಕೀಯ ಮುಖಂಡರು ಕೂಡ ಭಾಗವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಭಾಗವಹಿಸುವ ಒಂದು ಸೌಭಾಗ್ಯ ಸಿಕ್ಕಿತ್ತು. ಈ ಸಾರನ್ನು ನನ್ನನ್ನು ಇಲ್ಲಿ ಕರೆಸಿ ನನ್ನಿಂದ ಒಂದು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಹಿಂದೂ ಸಮಾಜ, ಹಿಂದೂ ರಾಷ್ಟ್ರದ ಕನಸನ್ನು ಕಂಡಂತ ಶಿವಾಜಿ ಮಹಾರಾಜರು ಹಿಂದೂ ಸಮಾಜದ ಒಂದು ರಾಷ್ಟ್ರವನ್ನು ಕಟ್ಟಬೇಕಂತ ಭಗತ್ ಸಿಂಗ್ ಅವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು, ಅವರೆಲ್ಲರ ಒಂದು ಕನಸನ್ನು ನನಸು ಮಾಡುವಂತ ಕಾಲ ಈಗ ಬಂದಿದೆ. ಯಾಕಂದ್ರೆ ಇವತ್ತಿನ ರಾಜಕಾರಣದಲ್ಲಿ ತಾವೆಲ್ಲರೂ ನೋಡಿರಿ, ಕೇವಲ ಒಂದು ರಾಜಕಾರಣದ ಒಂದು ಲಾಭದಗೋಸ್ಕರ ಯಾವ ಮಟ್ಟಕ್ಕೆ ಜನರು ಹೇಳಕತ್ತಾರ ತಾವೆಲ್ಲ ನೋಡ್ರಿ. ಅದನ್ನೆಲ್ಲ ಮೆಟ್ಟಿ ನಿಂತು ನೀವೆಲ್ಲರೂ ಕೂಡ ಹೋರಾಡಿ ಹಿಂದೂ ಸಮಾಜವನ್ನು ಕಟ್ಟಬೇಕು ಅನ್ನೋ, ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕನ್ನುವಂತ ಸಂಕಲ್ಪವನ್ನು ಇವತ್ತಿನ ದಿವಸ ನಾವು ಮಾಡಲೇಬೇಕಾಗತ್ತೆ. ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ, ಯಾವುದೇ ಒಂದು ಜಾತಿ ಧರ್ಮದ ವಿರುದ್ಧವೂ ಅಲ್ಲ. ನಾವು ಎಲ್ಲ ಯುವಕರು ಇವತ್ತೆಲ್ಲರೂ ಇಲ್ಲಿ ಕೂಡೇವೆ. ನಾವು ಒಂದು ಹೆಜ್ಜೆ ಹಿಂದೆ ಸರಿದು ಎಲ್ಲ ಜಾತಿಗಳನ್ನು, ಎಲ್ಲ ಭಾಷೆಗಳನ್ನು ಒಗ್ಗೂಡಿಸಿ ಎಲ್ಲರನ್ನು ನಾವು ಕರ್ಕೊಂಡು ಹೋಗಿ ಹಿಂದೂ ಸಮಾಜವನ್ನು, ಹಿಂದೂ ರಾಜ್ಯವನ್ನು ನಾವು ಕಟ್ಟುವಂತ ಸಂಕಲ್ಪ ಮಾಡಿ ಇವತ್ತಿನ ದಿವಸ ಇವತ್ತು ಇದರ ಒಂದು ನಾಂದಿ ಆಗಲಿ ಸವದತ್ತಿ ತಾಲೂಕಿನಲ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ